ಕೆಆರ್ ನಗರದಲ್ಲಿ ಅಪಹರಣಕ್ಕೊಳಗಾದಂತಹ ಮಹಿಳೆ 6 ವರ್ಷ ರೇವಣ್ಣನವರ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ರು. ಮನೆ ಮತ್ತು ತೋಟದಲ್ಲಿ ಕೆಲಸ ಮಾಡ್ತಾ ಇದ್ರು. 3 ವರ್ಷದ ಹಿಂದಷ್ಟೇ ರೇವಣ್ಣನ ಮನೆಯಲ್ಲಿ ಕೆಲಸ ಬಿಟ್ಟಿದ್ರು. ಹಿಂದೆ ಲೈಂಗಿಕ ದೌರ್ಜನ್ಯ ನಡೆದಿತ್ತು. ಅದರ ವಿಡಿಯೋಗಳು ವೈರಲ್ ಆದ ನಂತರ ಆಕೆಯನ್ನ ಕಿಡ್ನಾಪ್ ಮಾಡಲಾಗಿದೆ ಅಂತ ಮಗ ದೂರು ಕೊಟ್ಟಿದ್ದಾರೆ. ಈಗ SIT ಆ ಕೇಸನ್ನು ಕೂಡ ವರ್ಗಾವಣೆ ಮಾಡಿಕೊಂಡು ತನಿಖೆಯನ್ನು ಮಾಡುವಂತಹ ಸಾಧ್ಯತೆ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಮತ್ತೊಂದು ಕೇಸ್ ದಾಖಲಾಗಿದೆ. ಅದು ಅತ್ಯಾಚಾರದ ಕೇಸ್. ಈವರೆಗೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಕೇವಲ ಲೈಂಗಿಕ ದೌರ್ಜನ್ಯದ ಕೇಸ್ ದಾಖಲಾಗಿತ್ತು. ಯಾಕೆ ರೇಪ್ ಕೇಸ್ ಹಾಕಿಲ್ಲ ಅಂತ ಆಕ್ರೋಶ ಕೂಡ ಇತ್ತು. ಈಗ 2ನೇ ಕೇಸ್ ದಾಖಲಾಗಿದೆ ಪ್ರಜ್ವಲ್ ರೇವಣ್ಣ ವಿರುದ್ಧ. 2ನೇ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರದ ಕೇಸ್ ದಾಖಲಿಸಿದೆ SIT. ಸಂತ್ರಸ್ತ ಮಹಿಳೆಯ ದೂರಿನ ಆಧಾರದ ಮೇಲೆ CID ಸೈಬರ್ ಸ್ಟೇಷನ್ನಲ್ಲಿ FIR ದಾಖಲಾಗಿದೆ. ಬೆಂಗಳೂರಿನ CID ಕಚೇರಿಯ ಆವರಣದಲ್ಲಿ SIT ತಂಡ ತನಿಖೆ ಮಾಡ್ತಾ ಇದೆ. ಅಲ್ಲೇ ಸೈಬರ್ ಸ್ಟೇಷನ್ ಇದೆ. ಅಲ್ಲಿ ಪ್ರಜ್ವಲ್ ರೇವಣ್ಣ ವಿರುದ್ಧ FIR ದಾಖಲಾಗಿದೆ. ಅತ್ಯಾಚಾರದ ಕೇಸ್ನಲ್ಲಿ 376 ಸಬ್ಸೆಕ್ಷನ್ 2 ಅಡಿಯಲ್ಲಿ ಕೇಸ್ ದಾಖಲಾಗಿದೆ. ಸೆಕ್ಷನ್ 376 IPC, 506 IPC ಮತ್ತು 354A ಲೈಂಗಿಕ ದೌರ್ಜನ್ಯ ಮತ್ತು ಅತ್ಯಾಚಾರದ ಆರೋಪದ ಮೇಲೆ ಪ್ರಜ್ವಲ್ ರೇವಣ್ಣ ವಿರುದ್ಧ 2ನೇ ದೂರು ದಾಖಲಾಗಿದೆ. ಮೊದಲ ದೂರಿನಲ್ಲಿ ಮನೆಗೆಲಸದಾಕೆ ಕೊಟ್ಟಂತಹ ಕಂಪ್ಲೇಂಟ್. ಮೊದಲನೇ ದೂರು ಹೊಳೆನರಸೀಪುರ ಟೌನ್ ಸ್ಟೇಷನ್ ಅಲ್ಲಿ ಕೊಟ್ಟಿದ್ದು. ಅದರಲ್ಲಿ ಲೈಂಗಿಕ ದೌರ್ಜನ್ಯದ ಕೇಸ್ ಮಾತ್ರ ದಾಖಲಾಗಿತ್ತು. ಈಗ ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರದ ಕೇಸ್ ದಾಖಲಾಗಿದೆ CIDಯಲ್ಲಿ. SID ಅಧಿಕಾರಿಗಳು ಈ ಕೇಸ್ನ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಕೋರ್ಟ್ಗೂ ಕೂಡ FIR ಕಾಪಿಯನ್ನ ಕೊಟ್ಟಿದ್ದಾರೆ. ಆ FIR ಸುವರ್ಣ ನ್ಯೂಸ್ಗೆ ಲಭ್ಯ ಆಗಿದೆ. ಪ್ರಜ್ವಲ್ ವಿರುದ್ಧ ದಾಖಲಾಗಿರುವಂತಹ FIR ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ FIR ನ ಪ್ರತಿ ಲಭ್ಯ ಆಗಿದೆ. SIT ಮುಂದೆ ಸಂತ್ರಸ್ತೆಯ ಹೇಳಿಕೆಯನ್ನ ಆಧರಿಸಿ FIR ಅನ್ನ ದಾಖಲು ಮಾಡಲಾಗಿದೆ. ನಿನ್ನೆ SIT ಅಧಿಕಾರಿಗಳ ಮುಂದೆ ಒಬ್ಬ ಸಂತ್ರಸ್ತೆ ಹಾಜರಾಗಿ ಪ್ರಜ್ವಲ್ ರೇವಣ್ಣ ತನ್ನ ಮೇಲೂ ಲೈಂಗಿಕ ದೌರ್ಜನ್ಯ ನಡೆಸಿದ್ದಾನೆ ಅಂತ ದೂರನ್ನ ಕೊಟ್ಟಿದ್ರು. ಆ ದೂರಿನ ಆಧಾರದ ಮೇಲೆ SIT ಅಧಿಕಾರಿಗಳು FIR ಅನ್ನ ದಾಖಲಿಸಿದ್ದಾರೆ. FIR ನ ವಿವರಗಳಿದ್ದಾವೆ. ದೂರು ಕೊಟ್ಟಂತಹ ಸಂತ್ರಸ್ತೆ ಜನಪ್ರತಿನಿಧಿ, ಹಾಸನ ಜಿಲ್ಲೆಯಲ್ಲಿ ಜನಪ್ರತಿನಿಧಿಯಾಗಿದ್ರು ಆ ಸಂತ್ರಸ್ತ ಮಹಿಳೆ. ಆಕೆ ಕೊಟ್ಟಿರುವಂತಹ ದೂರಿನ ವಿವರ ಮತ್ತು FIR ನ ವಿವರ ಸುವರ್ಣ ನ್ಯೂಸ್ನ ಬಳಿ ಇದೆ. ದೂರಿನಲ್ಲಿ ಪ್ರಜ್ವಲ್ ರೇವಣ್ಣ ನಡೆಸಿರುವಂತಹ ಲೈಂಗಿಕ ದೌರ್ಜನ್ಯದ ಇಂಚಿಂಚು ವಿವರವನ್ನ ಸಂತ್ರಸ್ತೆ ಬಿಚ್ಚಿಟ್ಟಿದ್ದಾರೆ. ದೂರಿನಲ್ಲಿ ಹೇಳ್ತಾರೆ, ಸಂಸದರ ಬಳಿ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಚರ್ಚಿಸಲು ಹೋಗ್ತಾ ಇದ್ದೆ ನಾನು. ಮೊದಲ ಬಾರಿಗೆ ಪ್ರಜ್ವಲ್ ರೇವಣ್ಣ ಮೊದಲ ದಿನ ಹೋದಾಗ ನನ್ನನ್ನು ಭೇಟಿಯಾಗಿರಲಿಲ್ಲ. ಮರುದಿನ ಹಾಸನದ MP ನಿವಾಸಕ್ಕೆ ನನ್ನನ್ನು ಕರೆಸ್ಕೊಂಡ್ರು ಅಂತ ಸಂತ್ರಸ್ತೆ FIR ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ನನ್ನ ಕೈ ಹಿಡಿದು ರೂಮ್ ಒಳಗೆ ಎಳೆದೊಯ್ದ್ರು ಪ್ರಜ್ವಲ್ ರೇವಣ್ಣ. ಬಾಗಿಲು ಮುಚ್ಚಿ ನನ್ನನ್ನು ಮೈ ಮೇಲೆ ಎಳೆದುಕೊಂಡ್ರು. ಕೂಗಿಕೊಳ್ತೀನಿ ಅಂತ ಅಂದಾಗ ಗನ್ ತೋರಿಸಿ ಬೆದರಿಸಿದ್ರು. ಗನ್ ತೋರಿಸಿ ಬೆದರಿಸಿ ನನ್ನ ಮೇಲೆ ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯ ಅತ್ಯಾಚಾರ ನಡೆಸಿದ್ದಾರೆ ಅಂತ ಸಂತ್ರಸ್ತೆ ದೂರನ್ನ ಕೊಟ್ಟಿದ್ದಾರೆ. ನಿನ್ನ ಗಂಡನಿಂದ ನನ್ನ ತಾಯಿಯ MLA ಟಿಕೆಟ್ ತಪ್ಪಿದೆ ಅಂದ್ರೆ ಭವಾನಿ ರೇವಣ್ಣನವರು MLA ಟಿಕೆಟ್ ಆಕಾಂಕ್ಷಿಯಾಗಿದ್ರು ಹಾಸನದಿಂದ. ನಿನ್ನ ಗಂಡನಿಂದ ನನ್ನ ತಾಯಿ MLA ಟಿಕೆಟ್ ತಪ್ಪಿದೆ, ಅವನು ಜಾಸ್ತಿ ಮಾತಾಡ್ತಾನೆ, ಸುಮ್ಮನೆ ಇರಲು ಹೇಳು ಅಂತ ಬೆದರಿಕೆ ಮಾಡಿ ಅತ್ಯಾಚಾರದ ವಿಡಿಯೋವನ್ನ ರೆಕಾರ್ಡ್ ಮಾಡಿಕೊಂಡಿದ್ದಾರೆ ಪ್ರಜ್ವಲ್ ರೇವಣ್ಣ ಅಂತ ದೂರುದಾರ ಮಹಿಳೆ ತನ್ನ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅದೇ ಅಂಶಗಳನ್ನು FIR ನಲ್ಲೂ ಕೂಡ SIT ಅಧಿಕಾರಿಗಳು ಉಲ್ಲೇಖ ಮಾಡಿದ್ದಾರೆ. ವಿಡಿಯೋದಲ್ಲಿ ನನ್ನ ಮುಖ ಇಲ್ಲ, ನಿನ್ನ ಮರ್ಯಾದೆ ಹೋಗುತ್ತೆ. ಇದು ಪ್ರಜ್ವಲ್ ರೇವಣ್ಣ ಸಂತ್ರಸ್ತ ಮಹಿಳೆಗೆ ಹಾಕಿರುವಂತಹ ಬೆದರಿಕೆ. ವೈರಲ್ ಆಗಿರುವಂತಹ ಯಾವ ವಿಡಿಯೋದಲ್ಲೂ ಪ್ರಜ್ವಲ್ ರೇವಣ್ಣನ ಮುಖ ಇಲ್ಲ. ಅದನ್ನ ಸಂತ್ರಸ್ತ ಮಹಿಳೆಗೆ ಹಾಕುವ ಬೆದರಿಕೆಯಲ್ಲೂ ಪ್ರಜ್ವಲ್ ರೇವಣ್ಣ ಹೇಳಿದ್ದಾರೆ ಅಂತ
ಸಂತ್ರಸ್ತೆ ತನ್ನ ದೂರಿನಲ್ಲಿ ಹೇಳಿದ್ದಾರೆ. ವಿಡಿಯೋದಲ್ಲಿ ನನ್ನ ಮುಖ ಇಲ್ಲ, ನಿನ್ನ ಮರ್ಯಾದೆ ಹೋಗುತ್ತೆ. ವಿಡಿಯೋ ತೋರಿಸಿ ಹೆದರಿಸಿ ನನ್ನನ್ನ ಪ್ರಜ್ವಲ್ ರೇವಣ್ಣ ಲೈಂಗಿಕವಾಗಿ ಬಳಸ್ಕೊಂಡಿದ್ದಾರೆ. ವಿಡಿಯೋ ಕಾಲ್ ಮಾಡಿ ನಗ್ನಳಾಗುವಂತೆ ಪ್ರಜ್ವಲ್ ರೇವಣ್ಣ ಒತ್ತಾಯ ಮಾಡ್ತಾ ಇದ್ರು. ಆ ಒತ್ತಾಯಕ್ಕೆ ಮಣಿದೇ ಇದ್ರೆ ವಿಡಿಯೋವನ್ನ ಬಿಡುಗಡೆ ಮಾಡ್ತೀನಿ ಅಂತ ಹೆದರಿಸ್ತಾ ಇದ್ರು. ನನಗೆ ಮಾನಸಿಕವಾಗಿ ಹಿಂಸೆ ನೀಡಿ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ. ಅವರ ಬೆದರಿಕೆಗೆ ಹೆದರಿ ನಾನು ಇಷ್ಟು ದಿನ ದೂರನ್ನ ಕೊಟ್ಟಿರಲಿಲ್ಲ. ಈಗ ಯಾವಾಗ SIT ರಚನೆ ಆಯಿತು, ವಿಡಿಯೋಗಳು ವೈರಲ್ ಆದವು, ಆಗ ನಾನು ದೂರು ಕೊಡ್ತಾ ಇದ್ದೀನಿ ಅಂತ ಪ್ರಜ್ವಲ್ ಲೈಂಗಿಕ ದೌರ್ಜನ್ಯದ ಬಗ್ಗೆ SIT ಅಧಿಕಾರಿಗಳ ಮುಂದೆ ಇಂಚಿಂಚು ವಿವರಗಳನ್ನು ಸಂತ್ರಸ್ತೆ ಬಿಚ್ಚಿಟ್ಟಿದ್ದಾರೆ. SIT ತನಿಖೆ ನಡೆಸ್ತಾ ಇದೆ. ಈ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣನ ಮೇಲೆ 376 ಕೇಸ್ ಆಗಿದೆ. ಯಾವುದೇ ಕ್ಷಣದಲ್ಲಿ ಪ್ರಜ್ವಲ್ ರೇವಣ್ಣ ಭಾರತಕ್ಕೆ ಮರಳಿದ್ರೆ ಬಂಧನ ಆಗುವಂತಹ ಸಾಧ್ಯತೆ ಇದೆ. ಪ್ರಜ್ವಲ್ ರೇವಣ್ಣ ಬೆದರಿಸಿ, ರಿವಲ್ವಾರ್ ತೋರಿಸಿ ಬೆದರಿಸಿ ಅತ್ಯಾಚಾರ ಮಾಡಿದ್ದಾರೆ. ಅದರ ವಿಡಿಯೋಗಳನ್ನು ರೆಕಾರ್ಡ್ ಮಾಡಿಕೊಂಡಿದ್ದಾರೆ. ಮತ್ತೆ ಆ ವಿಡಿಯೋವನ್ನು ವೈರಲ್ ಮಾಡ್ತೀನಿ ಅಂತ ಬೆದರಿಸಿ, ನಿನ್ನ ಮುಖ ಇದೆ ನನ್ನ ಮುಖ ಇಲ್ಲ ಆ ವಿಡಿಯೋದಲ್ಲಿ, ಮರ್ಯಾದೆ ಹೋದ್ರೆ ನಿಂದೋಗುತ್ತೆ ಅಂತ ಸಂತ್ರಸ್ತೆಗೆ ಬೆದರಿಕೆ ಹಾಕಿ ಅತ್ಯಾಚಾರವನ್ನ ಮಾಡಿದ್ದಾರೆ. ಲೈಂಗಿಕ ದೌರ್ಜನ್ಯವನ್ನ ಪ್ರಜ್ವಲ್ ರೇವಣ್ಣ ಮಾಡಿದ್ದಾನೆ ಅಂತ ಸಂತ್ರಸ್ತೆ ದೂರು ಕೊಟ್ಟಿದ್ದಾರೆ. ಆ ಕೇಸ್ ಪ್ರಜ್ವಲ್ ರೇವಣ್ಣಗೆ ದೊಡ್ಡ ಸಂಕಷ್ಟ ತಂದೊಡ್ಡುತ್ತೆ. ಮೊದಲ ಕೇಸ್ನಲ್ಲಿ ಕೇವಲ 354 ಇತ್ತು, ಲೈಂಗಿಕ ದೌರ್ಜನ್ಯದ ಕೇಸ್ ಮಾತ್ರ ಇತ್ತು. ಈ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರದ ಕೇಸ್ ದಾಖಲಾಗಿದೆ. ಈ ಕೇಸ್ ಸಾಬೀತಾದ್ರೆ 10 ವರ್ಷ ಪ್ರಜ್ವಲ್ ರೇವಣ್ಣ ಜೈಲು ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತೆ. ಈ ಕೇಸ್ನ ಬಗ್ಗೆ SIT ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಈಗ HD ರೇವಣ್ಣ ವಿರುದ್ಧ ಮೊದಲೊಂದು ಲೈಂಗಿಕ ದೌರ್ಜನ್ಯದ ಕೇಸ್ ದಾಖಲಾಗಿತ್ತಲ್ಲ, ಆ ಕೇಸ್ನಲ್ಲಿ HD ರೇವಣ್ಣಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ನಿನ್ನೆ ಪರಮೇಶ್ವರ್ ಹೇಳಿದ್ರು HD ರೇವಣ್ಣ ವಿಚಾರಣೆಗೆ ಹಾಜರಾಗದಿದ್ರೆ ಅರೆಸ್ಟ್ ಮಾಡ್ತೀವಿ ಅಂತ. ಈಗ HD ರೇವಣ್ಣಗೆ ಬಂಧನದಿಂದ ತಾತ್ಕಾಲಿಕ ರಿಲೀಫ್ ಸಿಕ್ಕಂತಾಗಿದೆ. HD ರೇವಣ್ಣ ವಿರುದ್ಧ ಅತ್ಯಾಚಾರದ ಕೇಸ್ ದಾಖಲಾಗಿದೆ ಅನ್ನುವ ಕಾರಣವನ್ನ ಇಟ್ಟುಕೊಂಡು HD ರೇವಣ್ಣ ಕೋರ್ಟ್ನಲ್ಲಿ ನಿರೀಕ್ಷಣಾ ಜಾಮೀನನ್ನ ಕೋರಿದ್ರು. ತನ್ನ ವಿರುದ್ಧ ಅತ್ಯಾಚಾರದ ಕೇಸ್ ದಾಖಲಾಗಿದೆ ಅಂತ ಸ್ವತಃ HD ರೇವಣ್ಣ ಕೋರ್ಟ್ನ ಮುಂದೆ, ಜನಪ್ರತಿನಿಧಿಗಳ ನ್ಯಾಯಾಲಯದ ಮುಂದೆ ನಿರೀಕ್ಷಣಾ ಜಾಮೀನು ಕೋರಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಈ ಸಂದರ್ಭದಲ್ಲಿ SIT ಪರ ವಕೀಲರು ಕೋರ್ಟಿಗೆ ಬಂದು ಹೇಳಿದ್ರು, ರೇವಣ್ಣ ವಿರುದ್ಧ ಅತ್ಯಾಚಾರದ ಕೇಸ್ ದಾಖಲಾಗಿಲ್ಲ ಅಂತ. ಈ ಹಿನ್ನೆಲೆಯಲ್ಲಿ ರೇವಣ್ಣ ತಾವು ಸಲ್ಲಿಸಿದ್ದಂತಹ ನಿರೀಕ್ಷಣಾ ಜಾಮೀನಿನ ಅರ್ಜಿಯನ್ನ ವಾಪಸ್ ಪಡೆದಿದ್ದಾರೆ. ಅರ್ಜಿಯಲ್ಲಿ ತಾನು ಅಮಾಯಕ, ತನ್ನ ಮೇಲೆ ಮಾಡಿರುವಂತಹ ಆರೋಪಗಳೆಲ್ಲವೂ ಸುಳ್ಳು, ತನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಮತ್ತು ಅತ್ಯಾಚಾರದ ಆರೋಪ ಮಾಡಿದ್ದಾರೆ, ಇದೆಲ್ಲವೂ ಸುಳ್ಳು, ನಾನು ಅಮಾಯಕ ಅಂತ HD ರೇವಣ್ಣ ತಮ್ಮ ನಿರೀಕ್ಷಣಾ ಜಾಮೀನು ಅರ್ಜಿಯಲ್ಲಿ ವಾದ ಮಾಡಿದ್ರು. ಆದರೆ SIT ಕೋರ್ಟಿಗೆ ಬಂತು, ಹೇಳ್ತು ನಿಮ್ಮ ಮೇಲೆ 376 ಅಡಿ ಕೇಸೇ ದಾಖಲಾಗಿಲ್ಲ, ನೀವು ನಿರೀಕ್ಷಣಾ ಜಾಮೀನು ಕೇಳ್ತಾ ಇದ್ದೀರಾ ಅಂತ. ಆಗ HD ರೇವಣ್ಣ ಪರ ವಕೀಲರು ತಾವು ಸಲ್ಲಿಸಿದಂತಹ ಜಾಮೀನು ಅರ್ಜಿಯನ್ನ ವಾಪಸ್ ಪಡೆದುಕೊಂಡಿದ್ದಾರೆ. ಹಾಗಂತ HD ರೇವಣ್ಣ ಅರೆಸ್ಟ್ ಆಗೋದೇ ಇಲ್ವಾ, ರಿಲೀಫ್ ಸಿಕ್ಕೇ ಬಿಡ್ತಾ ಅಂದ್ರೆ? ಲೈಂಗಿಕ ದೌರ್ಜನ್ಯದ ಕೇಸ್ನಲ್ಲಿ ಒಬ್ಬ ಆರೋಪಿಯನ್ನ ಅರೆಸ್ಟ್ ಮಾಡಬೇಕಾ ಬೇಡವಾ ಅನ್ನುವ ನಿರ್ಧಾರವನ್ನ ತನಿಖಾಧಿಕಾರಿ ಮಾಡಬೇಕಾಗುತ್ತೆ. ತನಿಖಾಧಿಕಾರಿಗೆ ಈ ಕೇಸ್ನಲ್ಲಿ ರೇವಣ್ಣನನ್ನ ಅರೆಸ್ಟ್ ಮಾಡಬೇಕು ಅಂತ ಅನಿಸಿದ್ರೆ ಯಾವುದೇ ಕ್ಷಣದಲ್ಲಿ ಅರೆಸ್ಟ್ ಮಾಡುವಂತಹ ಸಾಧ್ಯತೆ ಇದೆ. ಈಗ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.